ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಲ್ಲೋಟ ಫ್ಯಾಕ್ಟರಿ ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಬಂದ್. ಕೊಪ್ಪಳದಲ್ಲಿ ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆಗೆ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿರುವಂತಹ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣವಾಗಿದೆ. ಕೊಪ್ಪಳದ ಬಳ್ಳಿ ಬಲ್ಲೋಟ ಸ್ಟೀಲ್ ಕಾರ್ಖಾನೆಗೆ ಸ್ಥಳೀಯರಿಂದ ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಬಂದ್ ಹೋರಾಟಕ್ಕೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಸಾಥ್ ಕೊಟ್ಟಿದ್ದಾರೆ. ಬಹಿರಂಗ ಸಭೆಯಲ್ಲಿ ಗವಿಮಠ ಶ್ರೀಗಳು ಕಣ್ಣೀರು ಇಟ್ಟಿದ್ದಾರೆ. ಎಂಎಸ್ಪಿಎಲ್ ಕಾರ್ಖಾನೆಯಿಂದ ಕೊಪ್ಪಳ ಸುತ್ತಮುತ್ತಲಿನ ಪರಿಸರ ಹಾಳಾಗ್ತಾ ಇದೆ. ಇದರಿಂದ ಜನ ಜಾನುವಾರುಗಳು ಈ ವಿಷ ಮಾಲಿನ್ಯದಿಂದ ಕೊಪ್ಪಳ ನಗರದ ಜನ ಅಸ್ತವ್ಯಸ್ತಗೊಳ್ತಾರೆ. ನಮಗೆ ಈ ಫ್ಯಾಕ್ಟರಿ ಬೇಡ ಅಂತ ಹೇಳಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಬಹಿರಂಗ ಸಭೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಶಾಸಕರು ಆದ ಹಿಟ್ನಾಳ್ ಜನಾರ್ದನ್ ರೆಡ್ಡಿ, ಎಂಎಲ್ಸಿ ಹೇಮಲತಾ ನಾಯಕ್ ಇವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಖಾನೆ ವಿರುದ್ಧ 10,000ಕ್ಕೂ ಹೆಚ್ಚು ಜನರಿಂದ ಹಾಗೂ 150ಕ್ಕೂ ಹೆಚ್ಚು ವಿವಿಧ ರೈತ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ಈಗ ಕೊಪ್ಪಳದ ಬಳಿ ಕುಣಕೇರಿ, ಗಿಣಿಗೇರಿ, ಮಗನಾಳ ಹತ್ತಿರ ಹಾಕಿರುವಂತಹ ಫ್ಯಾಕ್ಟರಿಯಿಂದಲೇ ಈಗಾಗಲೇ ವಿಷಪೂರಿತ ಹೊಗೆಯಿಂದ ರೈತರು ಹಾಳಾಗಿದ್ದಾರೆ. ಪುನಃ ಮತ್ತೊಂದು ಫ್ಯಾಕ್ಟರಿಯನ್ನ ರಾಜ್ಯ ಸರ್ಕಾರ ಹಾಕ್ತೀವಿ ಅಂದ್ರೆ ಈ ಫ್ಯಾಕ್ಟರಿ ಹಾಕಲು ಯಾವ ರೈತರು ಬಿಡೋದಿಲ್ಲ. ನಮಗೆ ಯಾವ ಫ್ಯಾಕ್ಟರಿಯನ್ನು ಬೇಡವೇ ಬೇಡ, ಈಗಾಗಲೇ ಇದ್ದ ಫ್ಯಾಕ್ಟರಿಯಿಂದ ಹಾಳಾಗಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಕೊಪ್ಪಳ ಜಿಲ್ಲೆಯ ಜನ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.